ನಿಮ್ಮಂತವರಿಗೆ ಗೃಹ ಇಲಾಖೆ ಒಂದೇ ಸಾಲದು. ಯಾಕಂದ್ರೆ ನಿಮ್ಮ ಅನುಭವ 85ರಿಂದ ಸುಮಾರು 40-50 ವರ್ಷಗಳ ತಮ್ಮ ಅನುಭವ ಇಡೀ ರಾಜ್ಯಕ್ಕೆ ಬೇಕಾಗಿದೆ, ಇಡೀ ದೇಶಕ್ಕೆ ಬೇಕಾಗಿದೆ. ನಾನಾ ಇಲಾಖೆಗಳಲ್ಲಿ ತಮ್ಮ ಪ್ರತಿಭೆಯನ್ನ, ತಮ್ಮ ಇರ್ತಕ್ಕಂಥ ಹೃದಯ, ವಿಶಾಲವಾದ ಹೃದಯ, ಧೀಮಂತ ಹೃದಯವ ಅನೇಕ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಆಡಳಿತ ಅಗತ್ಯ ಇದೆ. ಇವತ್ತು ಈ ನಿಟ್ಟಿನಲ್ಲಿ ದಯಮಾಡಿ ಮುಂದೆ ತಮಗೆ ಒಳ್ಳೆ ಅಧಿಕಾರ ಸಿಕ್ಲಿ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿ ಸಾಕು. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದ್ ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ, 13ರಲ್ಲಿ ಆಗ್ಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತೇಳಿ ಆ 1 ಬಾರಿ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತು ಇದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ. ಯಾಕಂದ್ರೆ ಆ ಕೊರಗನ್ನ ನೆಗೆಸಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ 8 ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವನ್ನು ತಂದಿದ್ರು ಕೂಡ ಅದೃಷ್ಟವಶಾತ್ ಮುಖ್ಯಮಂತ್ರಿ ಭಾಗ ಅದು ಸಿಗ್ಲಿಲ್ಲ. ಇವತ್ತು ಕೂಡಿ ಬರ್ಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ. ತಪ್ಪೇನಿದೆ? ಮಾಡಿದ್ ರಾಂಗ್ ತಪ್ಪಿದ್ಯಾ? ಖಂಡಿತವಾಗ್ಲೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅನ್ಕೊಳಪ್ಪ. ಅಂತ ದಿನಗಳು ಬರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪರಮೇಶ್ ಅಣ್ಣವರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಷ್ಯನ್ನು ಕೊಡ್ಬೇಕು. ಯಾಕಂದ್ರೆ ನಾವು ಕೋಹ ಮಾಡ್ಕೊಂಡ್ರು ಕೂಡ ಅವ್ರು ಕೋಹ ಮಾಡ್ಕೊಳ್ಳಲ್ಲ. ನಾವೇ ಸುಮ್ಮನೆ ಆಗ್ಬೇಕು, ಮಾತಾಡಿ ನಾವೇ ಸುಮ್ಮನೆ ಆಗ್ಬೇಕು. ನಿಮ್ಮಂತವರಿಗೆ ಗೃಹ ಇಲಾಖೆ ಒಂದೇ ಸಾಲದು. ಯಾಕಂದ್ರೆ ನಿಮ್ಮ ಅನುಭವ 85ರಿಂದ ಸುಮಾರು 40-50 ವರ್ಷಗಳ ತಮ್ಮ ಅನುಭವ ಇಡೀ ರಾಜ್ಯಕ್ಕೆ ಬೇಕಾಗಿದೆ, ಇಡೀ ದೇಶಕ್ಕೆ ಬೇಕಾಗಿದೆ. ನಾನಾ ಇಲಾಖೆಗಳಲ್ಲಿ ತಮ್ಮ ಪ್ರತಿಭೆಯನ್ನ, ತಮ್ಮ ಇರ್ತಕ್ಕಂಥ ಹೃದಯ, ವಿಶಾಲವಾದ ಹೃದಯ, ಧೀಮಂತ ಹೃದಯವ ಅನೇಕ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಆಡಳಿತ ಅಗತ್ಯ ಇದೆ. ಇವತ್ತು ಈ ನಿಟ್ಟಿನಲ್ಲಿ ದಯಮಾಡಿ ಮುಂದೆ ತಮಗೆ ಒಳ್ಳೆ ಅಧಿಕಾರ ಸಿಕ್ಲಿ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿ ಸಾಕು. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದ್ ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ, 13ರಲ್ಲಿ ಆಗ್ಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತೇಳಿ ಆ 1 ಬಾರಿ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತು ಇದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ. ಯಾಕಂದ್ರೆ ಆ ಕೊರಗನ್ನ ನೆಗೆಸಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ 8 ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವನ್ನು ತಂದಿದ್ರು ಕೂಡ ಅದೃಷ್ಟವಶಾತ್ ಮುಖ್ಯಮಂತ್ರಿ ಭಾಗ ಅದು ಸಿಗ್ಲಿಲ್ಲ. ಇವತ್ತು ಕೂಡಿ ಬರ್ಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ. ತಪ್ಪೇನಿದೆ? ಮಾಡಿದ್ ರಾಂಗ್ ತಪ್ಪಿದ್ಯಾ? ಖಂಡಿತವಾಗ್ಲೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅನ್ಕೊಳಪ್ಪ. ಅಂತ ದಿನಗಳು ಬರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪರಮೇಶ್ ಅಣ್ಣವರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಷ್ಯನ್ನು ಕೊಡ್ಬೇಕು.
ಯಾಕೆಂದ್ರೆ ನಾವು ಕೋಪ ಮಾಡ್ಕೊಂಡ್ರು ಕೂಡ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ನಾವೇ ಸುಮ್ಮನೆ ಹೋಗ್ಬೇಕು, ಮಾತಾಡಿ ನಾವೇ ಸುಮ್ಮನೆ ಹೋಗ್ಬೇಕು. ನಿಮ್ಮಂತವರಿಗೆ ಗೃಹ ಇಲಾಖೆ ಒಂದೇ ಸಾಲದು. ಯಾಕಂದ್ರೆ ನಿಮ್ಮ ಅನುಭವ 85ರಿಂದ ಸುಮಾರು 40-50 ವರ್ಷಗಳ ತಮ್ಮ ಅನುಭವ ಇಡೀ ರಾಜ್ಯಕ್ಕೆ ಬೇಕಾಗಿದೆ, ಇಡೀ ದೇಶಕ್ಕೆ ಬೇಕಾಗಿದೆ. ನಾನಾ ಇಲಾಖೆಗಳಲ್ಲಿ ತಮ್ಮ ಪ್ರತಿಭೆಯನ್ನ, ತಮ್ಮ ಇರ್ತಕ್ಕಂಥ ಹೃದಯ, ವಿಶಾಲವಾದ ಹೃದಯ, ಧೀಮಂತ ಹೃದಯವ ಅನೇಕ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಆಡಳಿತ ಅಗತ್ಯ ಇದೆ ಇವತ್ತು. ಈ ನಿಟ್ಟಿನಲ್ಲಿ ದಯಮಾಡಿ ಮುಂದೆ ತಮಗೆ ಒಳ್ಳೆ ಅಧಿಕಾರ ಸಿಕ್ಲಿ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿ ಸಾಕು. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದ್ ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ, 13ರಲ್ಲಿ ಆಗ್ಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತೇಳಿ ಆ 1 ಬಾರಿ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತು ಇದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ. ಯಾಕಂದ್ರೆ ಆ ಕೊರಗನ್ನ ನೆಗೆಸಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ 8 ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವನ್ನು ತಂದಿದ್ರು ಕೂಡ ಅದೃಷ್ಟವಶಾತ್ ಮುಖ್ಯಮಂತ್ರಿ ಭಾಗ ಅದು ಸಿಗ್ಲಿಲ್ಲ. ಇವತ್ತು ಕೂಡಿ ಬರ್ಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ. ತಪ್ಪೇನಿದೆ? ಮಾಡಿದ್ ರಾಂಗ್ ತಪ್ಪಿದ್ಯಾ? ಖಂಡಿತವಾಗ್ಲೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅನ್ಕೊಳಪ್ಪ. ಅಂತ ದಿನಗಳು ಬರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪರಮೇಶ್ ಅಣ್ಣವರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಷ್ಯನ್ನು ಕೊಡ್ಬೇಕು. ಯಾಕಂದ್ರೆ ನಾವು ಕೋಪ ಮಾಡ್ಕೊಂಡ್ರು ಕೂಡ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ನಾವೇ ಸುಮ್ಮನೆ ಹೋಗ್ಬೇಕು, ಮಾತಾಡಿ ನಾವೇ ಸುಮ್ಮನೆ ಹೋಗ್ಬೇಕು. ನಿಮ್ಮಂತವರಿಗೆ ಗೃಹ ಇಲಾಖೆ ಒಂದೇ ಸಾಲದು. ಯಾಕಂದ್ರೆ ನಿಮ್ಮ ಅನುಭವ 85ರಿಂದ ಸುಮಾರು 40-50 ವರ್ಷಗಳ ತಮ್ಮ ಅನುಭವ ಇಡೀ ರಾಜ್ಯಕ್ಕೆ ಬೇಕಾಗಿದೆ, ಇಡೀ ದೇಶಕ್ಕೆ ಬೇಕಾಗಿದೆ. ನಾನಾ ಇಲಾಖೆಗಳಲ್ಲಿ ತಮ್ಮ ಪ್ರತಿಭೆಯನ್ನ, ತಮ್ಮ ಇರ್ತಕ್ಕಂಥ ಹೃದಯ, ವಿಶಾಲವಾದ ಹೃದಯ, ಧೀಮಂತ ಹೃದಯವ ಅನೇಕ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಆಡಳಿತ ಅಗತ್ಯ ಇದೆ ಇವತ್ತು. ಈ ನಿಟ್ಟಿನಲ್ಲಿ ದಯಮಾಡಿ ಮುಂದೆ ತಮಗೆ ಒಳ್ಳೆ ಅಧಿಕಾರ ಸಿಕ್ಲಿ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿ ಸಾಕು. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದ್ ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ, 13ರಲ್ಲಿ ಆಗ್ಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತೇಳಿ ಆ 1 ಬಾರಿ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತು ಇದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ. ಯಾಕಂದ್ರೆ ಆ ಕೊರಗನ್ನ ನೆಗೆಸಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ 8 ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವನ್ನು ತಂದಿದ್ರು ಕೂಡ ಅದೃಷ್ಟವಶಾತ್ ಮುಖ್ಯಮಂತ್ರಿ ಭಾಗ ಅದು ಸಿಗ್ಲಿಲ್ಲ. ಇವತ್ತು ಕೂಡಿ ಬರ್ಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ. ತಪ್ಪೇನಿದೆ? ಮಾಡಿದ್ ರಾಂಗ್ ತಪ್ಪಿದ್ಯಾ? ಖಂಡಿತವಾಗ್ಲೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅನ್ಕೊಳಪ್ಪ.
ಅಂತ ದಿನಗಳು ಬರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ ಪರಮೇಶ್ ಅಣ್ಣವರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಷನ್ನು ಕೊಡ್ಬೇಕು. ಯಾಕಂದ್ರೆ ನಾವು ಕೋಹ ಮಾಡ್ಕೊಂಡ್ರು ಕೂಡ ಅವ್ರು ಕೋಹ ಮಾಡ್ಕೊಳ್ಳಲ್ಲ. ನಾವೇ ಸುಮ್ಮನೆ ಮಾತಾಡಿ ನಾವೇ ಸುಮ್ಮನೆ